ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್. ಮಕ್ಕಳ, ನಾವು ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಲಾಸ್ಟ್ ಕ್ಲಾಸ್ನಲ್ಲಿ ವಿ ಸ್ಟಡೀಡ್ ಲಿಕ್ವಿಡ್ ಟು ಸಾಲಿಡ್ ಚೇಂಜ್. ಅದನ್ನು ನಾವು ಫ್ರೀಸಿಂಗ್ ಅಂತ ಕರಿತೀವಿ. ಸೊ ವಿ ಪರ್ಫಾರ್ಮ್ ಸೋ ಮೆನಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರೀಸಿಂಗ್ ಅಂದರೆ ಏನಾಗುತ್ತೆ ಆ್ಯಕ್ಚುಲಿ, ಆ್ಯಂಡ್ ವಾಟ್ ಈಸ್ ಸ್ಪೆಷಲ್ ಅಬೌಟ್ ವಾಟರ್ ಅನ್ನೋದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಓಕೆ, ಸೊ ಈ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ಸಾಲಿಡ್ ಟು ಗೇಷಿಯಸ್ ಚೇಂಜ್. ಇದೇನೋ ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ? ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸಿಗೆ ಚೇಂಜ್ ಆಗುತ್ತಂತೆ. ಸೊ ದೆರ್ ಆರ್ ಸಮ್ ಸಬ್ಸ್ಟೆನ್ಸಸ್ ಮಕ್ಕಳ, ದೆರ್ ಆರ್ ವೆರಿ ಫ್ಯೂ ಸಬ್ಸ್ಟೆನ್ಸಸ್ ವಿಚ್ ಚೇಂಜ್ ಫ್ರಮ್ ಸಾಲಿಡ್ ಟು ಡೈರೆಕ್ಟ್ಲಿ ಟು ಗ್ಯಾಸ್ ವಿಥೌಟ್ ಚೇಂಜಿಂಗ್ ಇನ್ ಟು ಲಿಕ್ವಿಡ್ ಆನ್ ಹೀಟಿಂಗ್. ಓಕೆ, ನೀವು ಒಂದು ಆ ಸಬ್ಸ್ಟೆನ್ಸ್ನ ಹೀಟ್ ಮಾಡಿದರೆ ಯೂಶ್ವಲಿ ಏನಾಗುತ್ತೆ ಮಕ್ಕಳ, ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ, ಲಿಕ್ವಿಡಿಂದ ಗ್ಯಾಸಿಗೆ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಸ್ಟಡಿ ಮಾಡಿದ್ದೀವಿ. ಬಟ್ ದೆರ್ ಆರ್ ಸಮ್ ಸಬ್ಸ್ಟೆನ್ಸಸ್ ವಿಚ್ ಡೈರೆಕ್ಟ್ಲಿ ಕನ್ವರ್ಟ್ ಫ್ರಮ್ ಸಾಲಿಡ್ ಟು ಗ್ಯಾಸ್ ವಿಥೌಟ್ ಬಿಕಮಿಂಗ್ ಲಿಕ್ವಿಡ್. ಆಯಿತಾ? ಈ ಪ್ರೋಸೆಸ್ ಇದೆಯಲ್ಲ ಮಕ್ಕಳ, ಸಾಲಿಡಿಂದ ಗ್ಯಾಸ್ಗೆ ಚೇಂಜ್ ಆಗುವಂಥ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ನ ನಾವು ಕೆಮಿಸ್ಟ್ರಿಯಲ್ಲಿ ಸಬ್ಲಿಮೇಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಸಬ್ಲಿಮೇಷನ್. ಸರ್, ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸಿಗೆ ಚೇಂಜ್ ಆಗುತ್ತಾ? ನಮ್ಮ ಡೈಲಿ ಲೈಫಲ್ಲಿ ನೋಡಿದ್ದೀವಿ ಸರ್ ಇದನ್ನು. ಎಸ್ ಮಕ್ಕಳ, ನೀವು ಡೈಲಿ ಲೈಫಲ್ಲಿ ಇದನ್ನು ನೋಡಿರ್ತೀರ. ಎಲ್ಲಿ ನೋಡಿರ್ತೀರ ಅಂತಂದರೆ ಕರ್ಪೂರ, ಕ್ಯಾಂಫರ್. ಸೊ ಕ್ಯಾಂಫರ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಡೈರೆಕ್ಟ್ಲಿ ಕನ್ವರ್ಟ್ಸ್ ಫ್ರಮ್ ಸಾಲಿಡ್ ಟು ಗ್ಯಾಸ್. ಹೌದಲ್ವಾ? ಓಕೆ, ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ. ಫಸ್ಟ್ ನೋಡಿ, ವಾಟ್ ಈಸ್ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂತಂದರೆ ಇಟ್ಸ್ ಎ ಪ್ರೋಸೆಸ್ ಇನ್ ವಿಚ್ ಎ ಸಾಲಿಡ್ ಡೈರೆಕ್ಟ್ಲಿ ಚೇಂಜಸ್ ಇನ್ ಟು ಗೇಷಿಯಸ್ ಸ್ಟೇಟ್, ಓಕೆ, ಅಪಾನ್ ಹೀಟಿಂಗ್ ವಿಥೌಟ್ ಚೇಂಜಿಂಗ್ ಫಸ್ಟ್ ಇನ್ ಟು ಲಿಕ್ವಿಡ್ ಸ್ಟೇಟ್. ಇದನ್ನು ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಮಕ್ಕಳ, ಕೆಲವು ಸಬ್ಸ್ಟೆನ್ಸಸ್ಸು ಗ್ಯಾಸಿಂದ ಡೈರೆಕ್ಟಾಗಿ ಸಾಲಿಡಿಗೆ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ನು ಸಬ್ಲಿಮೇಷನ್ ಅಂತ ಕರೀತಾರೆ ಕೆಲವರು. ಓಕೆ, ಸೊ ಸಬ್ಲಿಮೇಷನ್ ಅಂದರೆ ಆ್ಯಕ್ಚುಲಿ ಸಾಲಿಡ್ ಟು ಗೇಷಿಯಸ್ ಚೇಂಜ್. ಸೊ ಇದು ಇಟ್ ಈಸ್ ವೆರಿ ಪಾಪ್ಯುಲರ್ ಬಿಲೀಫ್, ಪಾಪ್ಯುಲರ್ಲಿ ನೋನ್. ಬಟ್ ಕೆಲವರು ಗ್ಯಾಸಿಂದ ಡೈರೆಕ್ಟಾಗಿ ಕೂಲ್ ಮಾಡಿದಾಗ, ನೀವು ಆ ಸಬ್ಸ್ಟೆನ್ಸ್ನ ಗ್ಯಾಸಿಂದ ಡೈರೆಕ್ಟಾಗಿ ಸಾಲಿಡ್ ಕನ್ವರ್ಟ್ ಆಗುತ್ತೆ, ಅದನ್ನು ಡೆಪಾಸಿಷನ್ ಅಂತಲೂ ಕರೀತಾರೆ, ಕೆಲವರು ಸಬ್ಲಿಮೇಷನ್ ಅಂತ ಕರೀತಾರೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬಟ್ ಸಬ್ಲಿಮೇಷನ್ ಈಸ್ ಬೇಸಿಕಲಿ ಸಾಲಿಡ್ ಟು ಗೇಷಿಯಸ್ ಚೇಂಜ್. ದಿಸ್ ಈಸ್ ಕಾಲ್ಡ್ ಸಬ್ಲಿಮೇಷನ್. ಓಕೆ, ಸೊ ನಾನು ಎಕ್ಸಾಂಪಲ್ಸ್ ತೊಗೊಳ್ತಾ ಇದ್ದೆ ಮಕ್ಕಳ. ಡೈಲಿ ಲೈಫಲ್ಲಿ ನೀವು ನೋಡುವಂಥ ಎಕ್ಸಾಂಪಲ್ ಅಂದರೆ ಕ್ಯಾಂಫರ್ ಅಂದರೆ ಕರ್ಪೂರ, ರೈಟ್? ನೀವು ಪೂಜೆಗೆ ಯೂಸ್ ಮಾಡ್ತೀರಲ್ಲ ಕರ್ಪೂರ. ಸೊ ನೀವು ಯೋಚನೆ ಮಾಡಿ, ನೀವು ಕರ್ಪೂರ ಹಚ್ಚಿದಾಗ ಸೊ ಬೆಂಕಿ ಹತ್ಕೊಳ್ಳುತ್ತೆ, ಅಂದರೆ ಹೀಟ್ ಆಗುತ್ತೆ, ಅದು ಡೈರೆಕ್ಟ್ಲಿ ಕನ್ವರ್ಟ್ಸ್ ಇನ್ ಟು ಎ ಗ್ಯಾಸ್ ವಿತೌಟ್ ಬಿಕಮಿಂಗ್ ಲಿಕ್ವಿಡ್. ಕ್ಯಾಂಪರ್ ಪೂರ್ತಿ ಉರಿದು ಹೋಗುತ್ತೆ, ಅಲ್ಲಿ ಒಂದು ಸ್ವಲ್ಪನೂ ಇದೇ ಇರಲ್ಲ, ಅಂದರೆ ಲಿಕ್ವಿಡ್ ಏನಾರು ಆಗಿದೆಯಾ ಅಂತ ಅನ್ಸೋದೇ ಇಲ್ಲ. ಒಂದು ಚೂರು ಏನಂತಾರೆ ಅದನ್ನು, ರಿಮೈನ್ಸ್ ಅಂತಾರಲ್ಲ ಮಕ್ಕಳ, ಏನು ಸೂಟ್ ಆಗಲಿ ಏನು ಡಸ್ ನಾಟ್ ಲೀವ್ ಎನಿಥಿಂಗ್. ಓಕೆ, ಇಟ್ ಕಂಪ್ಲೀಟ್ಲಿ ಬರ್ನ್ಸ್ ಆ್ಯಂಡ್ ಬಿಕಮ್ಸ್ ವೇಪರ್ ಅಥವಾ ಗ್ಯಾಸ್. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸಬ್ಲಿಮೇಷನ್ ಇನ್ ಯುವರ್ ಡೈಲಿ ಲೈಫ್. ಸಬ್ಲಿಮೇಷನ್ಗೆ ಇಫ್ ಯು ಬೇರೆ ಎಕ್ಸಾಂಪಲ್ಸ್ ಕೊಟ್ಟರೆ, ಓಕೆ, ಬೇರೆ ಎಕ್ಸಾಂಪಲ್ಸ್ ಕೊಟ್ಟರೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಡ್ರೈ ಐಸ್ ಅಂತ ಮಕ್ಕಳ. ಡ್ರೈ ಐಸ್. ಓಕೆ, ವಾಟ್ ಈಸ್ ಡ್ರೈ ಐಸ್ ನೋಡೋಣ. ವಾಟ್ ಈಸ್ ಡ್ರೈ ಐಸ್? ಸರ್, ಐಸ್ ಕೇಳಿದ್ದೀವಿ, ಐಸ್ ಎಲ್ಲರಿಗೂ ಗೊತ್ತು. ಬಟ್ ವಾಟ್ ಈಸ್ ಡ್ರೈ ಐಸ್? ಇದೇನು ಡ್ರೈ ಐಸ್? ಒಂಥರ ವಿಚಿತ್ರ ಅಂತ ಅನ್ಸುತ್ತಲ್ವ ಮಕ್ಕಳ ನಿಮಗೆ? ಬಿಕಾಸ್ ಐಸ್ ಈಸ್ ವೆಟ್, ಬಿಕಾಸ್ ಅಫ್ಕೋರ್ಸ್ ಐಸ್ ಈಸ್ ಮೇಡ್ ಅಪ್ ಆಫ್ ವಾಟರ್. ವಾಟರ್ನ ನಾವು ಫ್ರೀಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಸಾಲಿಡ್ ಐಸ್, ರೈಟ್? ಆ್ಯಂಡ್ ಸಾಲಿಡ್ ಐಸ್ ಮೆಲ್ಟ್ ಆಗಿಬಿಟ್ಟು ಇಟ್ ಬಿಕಮ್ಸ್ ವಾಟರ್. ಸೊ ಐಸ್ ಗೊತ್ತಿದೆ ನಮಗೆ. ವಾಟ್ ಈಸ್ ಡ್ರೈ ಐಸ್? ಮಕ್ಕಳ ನೋಡಿ, ಇದರಲ್ಲಿ ಎರಡು ಲುಕ್ಸ್ ಲೈಕ್ ಐಸ್ ಅಲ್ವಾ? ಇದು ಐಸ್ ಥರ ಕಾಣಿಸ್ತಿದೆ, ಇದು ಐಸ್ ಥರ ಕಾಣಿಸ್ತಾ ಇದೆ. ಎಸ್, ಬೋತ್ ಆಫ್ ದೆಮ್ ಆರ್ ಐಸ್ ಓನ್ಲಿ, ಬಟ್ ದೆರ್ ಈಸ್ ಒನ್ ಡಿಫ್ರೆನ್ಸ್. ಆಯಿತಾ? ಏನು ಡಿಫ್ರೆನ್ಸ್ ನೋಡೋಣ. ಈಗ ಒಂದು ಸಣ್ಣ ಆ್ಯಕ್ಟಿವಿಟಿ, ಫಸ್ಟು ಈ ಆ್ಯಕ್ಟಿವಿಟಿ ನೋಡಿ ಆಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ.
ವೆರಿ ಸ್ಮಾಲ್ ಆ್ಯಕ್ಟಿವಿಟಿ. ಏನು ಅಂತಂದರೆ ಒಂದು ಪೇಪರ್ ಇದೆ ಮಕ್ಕಳ. ಓಕೆ, ಪೇಪರ್ ಮೇಲೆ ಈ ಐಸ್ನ ಇಟ್ಟಿದ್ದಾರೆ. ಇದು ನಿಮಗೆ ಸ್ನೋ ಥರ ಕಾಣಿಸ್ತಾ ಇದೆ ಆ್ಯಂಡ್ ದಿಸ್ ಈಸ್ ಆಫ್ಕೋರ್ಸ್ ಐಸ್, ಬೋತ್ ಆರ್ ಐಸ್. ಸೊ ಎರಡನ್ನೂ ಏನು ಒಂದು ಪೇಪರ್ ಮೇಲೆ ಇಟ್ಟಿದ್ದಾರೆ. ಓಕೆ, ಏನಾಗುತ್ತೆ, ವಾಟ್ ಡು ಯು ಎಕ್ಸ್ಪೆಕ್ಟ್? ಸರ್, ಐಸು ಮೆಲ್ಟ್ ಆಗುತ್ತೆ. ಎಸ್, ಬೋತ್ ಆಫ್ ದೆಮ್ ಮೆಲ್ಟ್, ಎರಡೂ ಮೆಲ್ಟ್ ಆಗುತ್ತೆ. ಓಕೆ, ಜಸ್ಟ್ ವಾಚ್ ವಾಟ್ ಹ್ಯಾಪನ್ಸ್, ಜಸ್ಟ್ ಅಬ್ಸರ್ವ್ ಮಾಡಿ, ಆಮೇಲೆ ವಿ ವಿಲ್ ಡಿಸ್ಕಸ್. ಓಕೆ, ಮೆಲ್ಟ್ ಆಗ್ತಾ ಇದೆ ಮಕ್ಕಳ, ಮೆಲ್ಟ್ ಆಗ್ತಿದೆ. ಆಫ್ಟರ್ 1 minute ಏನಾಗುತ್ತೆ ನೋಡಿ. ವಾಟ್ ಡು ಯು ಅಬ್ಸರ್ವ್? ವಾಟ್ ಡು ಯು ಅಬ್ಸರ್ವ್? ಆಫ್ಟರ್ 2 minutes, ವಾಟ್ ಡು ಯು ಅಬ್ಸರ್ವ್? ಎಸ್, ಎಸ್. ಸೊ ಮಕ್ಕಳ ಏನಾಗಿದೆ ಅಂತಂದರೆ ಇಲ್ಲಿ ನೋಡಿ, ದಿಸ್ ಈಸ್ ಐಸ್. ಸೊ ಐಸ್ ಏನಾಗುತ್ತೆ, ನೀವು ಫ್ರೀಸರಿಂದ ಐಸ್ನ ಆಚೆ ತೆಗೆದಿಟ್ರೆ ಐಸು ಮೆಲ್ಟ್ ಆಗುತ್ತೆ. ಐಸ್ ಬಿಕಮ್ಸ್ ವಾಟರ್, ಐಸ್ ಬಿಕಮ್ಸ್ ಲಿಕ್ವಿಡ್. ಸೊ ವಾಟರ್ ಏನು ಮಾಡುತ್ತೆ, ಇದು ದಿಸ್ ಈಸ್ ಎ ಪೇಪರ್, ಆಯಿತಾ? ಈ ಪೇಪರ್ನ ವೆಟ್ ಮಾಡುತ್ತೆ. ವಾಟರ್ ಇನ್ನೇನು ಮಾಡುತ್ತೆ, ಪೇಪರ್ನ ವೆಟ್ ಮಾಡುತ್ತೆ. ಬಟ್ ಆಶ್ಚರ್ಯ ಅಂತಂದರೆ ಇದ್ರ ಪಕ್ಕ ಇದೆಯಲ್ಲ ಮಕ್ಕಳ ಇನ್ನೊಂದು, ದಿಸ್ ಈಸ್ ಆಲ್ಸೋ ಐಸ್ ಅಂತ ಹೇಳಿದೆ ನಾನು. ಇದು ಡಸ್ ನಾಟ್ ಸೀಮ್ ಟು ವೆಟ್ ದ ಪೇಪರ್. ಇದೊಂದು ಸ್ವಲ್ಪ ನಿಮಗೆ ನೆರಳು ಇದು ನೆರಳು ಅಂತ ಅನ್ಕೋಬೋದು ನೀವು. ಬಟ್ ಇಟ್ ಹ್ಯಾಸ್ ನಾಟ್ ಏನು ಪೇಪರ್ನ ವೆಟ್ ಮಾಡಿಲ್ಲ. ಇಟ್ ಹ್ಯಾಸ್ ನಾಟ್ ಮೇಡ್ ದ ಪೇಪರ್ ವೆಟ್. ಓಕೆ, ಯಾಕೆ ಅಂತ, ವೈ ಇದು ಪೇಪರ್ನ ವೆಟ್ ಮಾಡ್ತು? ಬಿಕಾಸ್ ಇಟ್ ಈಸ್ ಆಬ್ವಿಯಸ್, ಬಿಕಾಸ್ ಐಸ್ ಮೆಲ್ಟ್ ಆಯಿತು ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ವಾಟರ್, ದೇರ್ ಫೋರ್ ವೆಟ್ ಮಾಡ್ತು. ಬಟ್ ಇದು ಯಾಕೆ ವೆಟ್ ಆಗಿಲ್ಲ ಅಂತ. ಓಕೆ, ಸೊ ನಾನು ಹೇಳಿದ್ನಲ್ಲ ಮಕ್ಕಳ, ಡ್ರೈ ಐಸ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ. ದಿಸ್ ಈಸ್ ಡ್ರೈ ಐಸ್. ಡ್ರೈ ಐಸ್ ಈಸ್ ಫ್ರೋಝನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಓಕೆ, ವಾಟ್ ಈಸ್ ಡ್ರೈ ಐಸ್? ಡ್ರೈ ಐಸ್ ಈಸ್ ಫ್ರೋಝನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಮಕ್ಕಳ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಇಫ್ ಯು ಫ್ರೀಸ್ ಅಥವಾ ಇಫ್ ಯು ಕೂಲ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಲ್ಲಿ ತನಕ, ಅಪ್ ಟು ಅಬೌಟ್ -76 ಡಿಗ್ರಿ ಸೆಂಟಿಗ್ರೇಡ್, ಅಲ್ಲಿ ತನಕ ಕೂಲ್ ಮಾಡಬೇಕು ನೀವು. ಕೂಲ್ ಮಾಡಿದರೆ ಇಟ್ ಬಿಕಮ್ಸ್ ಎ ಸಾಲಿಡ್ ಅಲ್ವಾ. ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್ ಈಸ್ ಎ ಗ್ಯಾಸ್. ಇಫ್ ಯು ಕೂಲ್ ದ ಗ್ಯಾಸ್, ಅದು ಇಟ್ ಬಿಕಮ್ಸ್ ಸಾಲಿಡ್. ಎಲ್ಲಿ ತನಕ? ಇಫ್ ಯು ಹ್ಯಾವ್ ಟು ಕೂಲ್ ಇಟ್ ಟಿಲ್ -76 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಸೊ ದಿಸ್ ಇದನ್ನೇ ನಾವು ಡ್ರೈ ಐಸ್ ಅಂತ ಕರಿತೀವಿ. ದಿಸ್ ಈಸ್ ಸಾಲಿಡ್. ಓಕೆ, ಡ್ರೈ ಐಸ್ನ ಸ್ಪೆಷಾಲಿಟಿ ಏನು ಅಂತಂದರೆ, ಡ್ರೈ ಐಸ್ ಸಬ್ಲಿಮೇಟ್ಸ್. ಡ್ರೈ ಐಸ್ ಏನು ಮಾಡುತ್ತೆ, ಇಟ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಇಟ್ ಡಸ್ ನಾಟ್ ಬಿಕಮ್ ಲಿಕ್ವಿಡ್, ಇಟ್ ಡೈರೆಕ್ಟ್ಲಿ ಕನ್ವರ್ಟ್ಸ್ ಟು ಗ್ಯಾಸ್. ಮಕ್ಕಳ, ದಿಸ್ ಈಸ್ ಪ್ರಿಸೈಸ್ಲಿ, ದಿಸ್ ಈಸ್ ಕಾಲ್ಡ್ ಡ್ರೈ ಐಸ್. ಫ್ರೋಝನ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ಡ್ರೈ ಐಸ್ ಬಿಕಾಸ್ ಇದು ವಾಟರ್ ಅಥವಾ ಲಿಕ್ವಿಡಾಗಿ ಕನ್ವರ್ಟ್ ಆಗಲ್ಲ ಮಕ್ಕಳ. ಫಸ್ಟು ಲಿಕ್ವಿಡಾಗಿ ಕನ್ವರ್ಟ್ ಆಗಲ್ಲ, ಇಟ್ ಡೈರೆಕ್ಟ್ಲಿ ಕನ್ವರ್ಟ್ಸ್ ಇಂಟು ಗ್ಯಾಸ್. ದೇರ್ ಫೋರ್ ಇದು ಪೇಪರ್ನ ಒದ್ದೆ ಮಾಡಲ್ಲ, ಸೊ ದೇರ್ ಫೋರ್ ಇದನ್ನು ಡ್ರೈ ಐಸ್ ಅಂತ ಕರೀತಾರೆ. ಓಕೆ, ಫ್ರೋಝನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಕಾಲ್ಡ್ ಡ್ರೈ ಐಸ್. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಸಬ್ಲಿಮೇಷನ್. ಮಕ್ಕಳ, ದೇರ್ ಆರ್ ಅದರ್ ಸಬ್ಸ್ಟೆನ್ಸಸ್ ಆಲ್ಸೋ. ಅಯೋಡಿನ್ ಕೇಳಿರ್ತೀರ ನೀವು, ರೈಟ್? ಅಯೋಡಿನ್ ಸಬ್ಲಿಮೇಟ್ಸ್. ಸೊ ಲ್ಯಾಬೊರೇಟ್ರಿಲಿ ಸಾಧ್ಯ ಆದರೆ ನಾನು ಕೆಲವು ವೀಡಿಯೋಸ್ ತೋರಿಸ್ತೀನಿ ಮುಂದೆ. ಸೊ ಅಯೋಡಿನ್ನು ಸಬ್ಲಿಮೇಟ್ ಆಗುತ್ತೆ. ಆ್ಯಂಡ್ ಡೈಲಿ ಲೈಫಲ್ಲಿ ನೀವು ಇದನ್ನು ನೋಡಿರ್ತೀರ, ನ್ಯಾಫ್ತಲೀನ್ ಬಾಲ್ಸ್ ನೋಡ್ತಿದ್ದೀರಾ ಅಲ್ವಾ? ನ್ಯಾಫ್ತಲೀನ್ ಬಾಲ್ಸ್ ಎಲ್ಲಿ ನೋಡಿದ್ದೀರಾ? ಎಸ್ ಮಕ್ಕಳ, ನಿಮ್ಮ ವಾಶ್ರೂಮ್ಸ್, ಟಾಯ್ಲೆಟ್ಸಲ್ಲಿ ಯೂಸ್ ಮಾಡ್ತಾರಲ್ಲ ಮಕ್ಕಳ, ದಟ್ ಈಸ್ ಅ ವೈಟ್ ಬಾಲ್ಸ್ ಇರುತ್ತೆ. ಮತ್ತು ಫ್ರೆಶ್ನರ್, ರೂಮ್ ಫ್ರೆಶ್ನರ್ ಅಂತ ಅಂಗಡೀಲಿ ಸಿಗುತ್ತೆ ನಿಮಗೆ. ದೇ ಆರ್ ಆಲ್ ಸಬ್ಸ್ಟೆನ್ಸಸ್ ವಿಚ್ ಸಬ್ಲಿಮೇಟ್. ಅಂದರೆ ಏನಾಗುತ್ತೆ, ರೂಮ್ ಟೆಂಪ್ರೇಚರ್ನ ಹೀಟನ್ನು, ರೂಮ್ ಟೆಂಪ್ರೇಚರಲ್ಲಿರೋ ಹೀಟನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಅದು ಡೈರೆಕ್ಟ್ಲಿ ಕನ್ವರ್ಟ್ಸ್ ಇಂಟು ಗ್ಯಾಸ್. ಓಕೆ, ಸೊ ನ್ಯಾಫ್ತಲೀನ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಎ ಸಬ್ಸ್ಟೆನ್ಸ್ ವಿಚ್ ಸಬ್ಲಿಮೇಟ್ಸ್. ಅಯೋಡಿನ್ ಈಸ್ ಅನದರ್ ಎಕ್ಸಾಂಪಲ್. ಓಕೆ, ಈಗ ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್. ಒಂದು ಕಪಲ್ ಆಫ್ ಆ್ಯಕ್ಟಿವಿಟೀಸ್ ನೋಡೋಣ. ಇದೊಂದು ಆ್ಯಕ್ಟಿವಿಟಿ ನೋಡಿದ್ವಿ, ಇನ್ನೊಂದು ಆ್ಯಕ್ಟಿವಿಟಿ ನೋಡೋಣ, ಸಬ್ಲಿಮೇಷನ್ ಆ್ಯಕ್ಟಿವಿಟಿ. ಓಕೆ,
ನಾನು ಹೇಳಿದೆ ಮಕ್ಕಳ ವಾಟ್ ಈಸ್ ಡ್ರೈ ಐಸ್ ಅಂತ. ಡ್ರೈ ಐಸ್ ಈಸ್ ಫ್ರೋಝನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಮಸ್ಟ್ ಬಿ ವೆರಿ ಕೋಲ್ಡ್. ಎಲ್ಲಿ ಎಷ್ಟು ಕೋಲ್ಡ್ ಇರಬೇಕು? ಅಬೌಟ್ -78 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಅಷ್ಟು ಕೂಲ್ ಮಾಡಿದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಿಲ್ ಬಿಕಮ್ ಡ್ರೈ ಐಸ್ ವಿಚ್ ಇಸ್ ಎ ಸಾಲಿಡ್. ಓಕೆ, ನನ್ನ ಆ್ಯಕ್ಟಿವಿಟಿ ಅಂತ ಹೇಳಿದೆ ಮಕ್ಕಳ, ಆ್ಯಕ್ಟಿವಿಟಿ. ಸೊ ಡ್ರೈ ಐಸ್ನ ಜಸ್ಟ್ ಒಂದು ವಾಟರ್ಗೆ ಹಾಕಿದ್ರೆ, ರೂಮ್ ಟೆಂಪ್ರೇಚರ್ ವಾಟರ್ಗೆ ಹಾಕಿದ್ರೆ ಏನಾಗತ್ತೆ ಅಂತ ನೋಡಿ. ದಿಸ್ ಇಸ್ ಎ ವೆರಿ ಗುಡ್ ಆ್ಯಕ್ಟಿವಿಟಿ. ಜಸ್ಟ್ ಅಬ್ಸರ್ವ್. ಒಂದು ಡ್ರೈ ಐಸ್ ತೊಗೊಂಡಿದ್ದಾರೆ, ಅದನ್ನು ರೂಮ್ ಟೆಂಪ್ರೇಚರ್ ವಾಟರ್ಗೆ ಹಾಕಿದ್ದಾರೆ ಮಕ್ಕಳು, ಅಷ್ಟೇ. ಸೊ ವಾಟ್ ಯು ಆರ್ ಅಬ್ಸರ್ವಿಂಗ್? ಏನು ಸರ್ ಇದು ಒಂಥರ ಈ ಕ್ಲೌಡ್ ಥರ ಬರ್ತಾ ಇದೆಯಲ್ಲ, ಕ್ಲೌಡ್ ಥರ ಬಬಲ್ಸ್ ಬರ್ತಾ ಇದೆ, ಕುದೀತಾ ಇದೆಯಾ ಸರ್, ಬಾಯ್ಲ್ ಆಗ್ತಾ ಇದೆಯಾ ಸರ್ ವಾಟರ್ ಬಾಯ್ಲ್ ಆಗ್ತಿದೆಯಾ ಅಂತ ನಿಮ್ಗೆ ಅನಿಸುತ್ತೆ. ಆ್ಯಕ್ಚುಲಿ ವಾಟರ್ ಬಾಯ್ಲ್ ಆಗ್ತಿಲ್ಲ ಮಕ್ಕಳ ಅದು. ಓಕೆ, ಆ್ಯಂಡ್ ವಾಟ್ ಈಸ್ ದಟ್ ವೈಟ್ ಸ್ಮೋಕ್ ದಟ್ ಲುಕ್ಸ್ ಲೈಕ್ ಎ ಕ್ಲೌಡ್? ಸೊ ಇದೆಲ್ಲ ಪ್ರಶ್ನೆ ಬರುತ್ತೆ, ರೈಟ್? ಸೊ ಡ್ರೈ ಐಸ್ನ ನೀರೊಳಗೆ ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ ಮಕ್ಕಳ. ಎಲ್ಲಿ ಅಬ್ಸರ್ವ್ ಮಾಡಿರ್ತೀರಾ? ಸೊ ದೇರ್ ಆರ್ ಮೆನಿ ಈವೆಂಟ್ಸ್, ದೊಡ್ಡ ದೊಡ್ಡ ಈವೆಂಟ್ಸ್ಗಳಲ್ಲಿ ಇದನ್ನು ಅಬ್ಸರ್ವ್ ಮಾಡಿರ್ತಾರೆ ಅಲ್ವಾ. ದೇ ಕ್ರಿಯೇಟ್ ಎ ಕ್ಲೌಡ್, ಒಂಥರ ಕ್ಲೌಡ್ ಥರ ಕ್ರಿಯೇಟ್ ಮಾಡಿರ್ತಾರಲ್ವಾ, ಇದನ್ನು ಅಬ್ಸರ್ವ್ ಮಾಡಿರ್ತೀರಾ. ಎನಿವೇ, ಬಟ್ ವಾಟ್ ಈಸ್ ದಿಸ್ ಮಕ್ಕಳ? ಏನಾಗುತ್ತೆ ಅಂತಂದರೆ, ಆ್ಯಕ್ಚುಲಿ ಏನು ಅಂತಂದರೆ ಡ್ರೈ ಐಸ್ನ ನೀರೊಳಗೆ ಹಾಕಿದ್ರು, ರೈಟ್? ಸೊ ಡ್ರೈ ಐಸ್ ಈಸ್ ಅಟ್ -78 ಡಿಗ್ರಿ ಸೆಂಟಿಗ್ರೇಡ್ ಅಂತ ನಾನು ಹೇಳಿದೆ ಅಲ್ವಾ. ಸೊ ನೀರಲ್ಲಿ ಹಾಕಿದಾಗ ಡ್ರೈ ಐಸ್ ಏನು ಮಾಡುತ್ತೆ? ಇಟ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ವಾಟರಿಂದ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಸಬ್ಲಿಮೇಟ್ಸ್. ಏನು ಸಬ್ಲಿಮೇಟ್ಸ್ ಅಂದರೆ, ಡ್ರೈ ಐಸ್ ವಿಚ್ ಇಸ್ ಎ ಸಾಲಿಡ್, ಇಟ್ ಬಿಕಮ್ಸ್ ಗ್ಯಾಸ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ. ನೀವು ಬಬಲ್ಸ್ ಅಬ್ಸರ್ವ್ ಮಾಡಿದ್ವರಲ್ಲ ಮಕ್ಕಳ, ಬಬಲ್ಸ್ ಬರ್ತಿತ್ತಲ್ಲ, ಏನೋ ಬಾಯ್ಲ್ ಆಗ್ತಿದೆಯಾ ಸರ್ ಅಂತ ಅನಿಸ್ತಿತ್ತು ನಿಮಗೆ. ನೋ, ದೋಸ್ ಬಬಲ್ಸ್ ಆರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಿತ್ತಲ್ಲ, ಸೊ ಬಬಲ್ಸ್ ಬರ್ತಾಯಿತ್ತು, ಬಬಲ್ಸ್ ರೈಸ್ ಆಗ್ತಿತ್ತು ಥ್ರೂ ವಾಟರ್ ಆ್ಯಂಡ್ ಎಸ್ಕೇಪ್ ಆಗ್ತಾಯಿತ್ತು. ಆ್ಯಂಡ್ ಮಕ್ಕಳ ಇನ್ನೊಂದು ವೈಟ್ ಕ್ಲೌಡ್ ಥರ ಬರ್ತಿರ್ತಲ್ಲ ಸರ್, ವೈಟ್ ಕ್ಲೌಡ್ ಥರ, ಅದೇನದು? ವಾಟ್ ಈಸ್ ದ್ಯಾಟ್ ಅಂತ ಮಕ್ಕಳ ನೋಡಿ. ರಿಮೆಂಬರ್, ಜಸ್ಟ್ ನಾನು ಹೇಳಿದೆ, ಕಾರ್ಬನ್ ಡೈಆಕ್ಸೈಡ್ ಡ್ರೈ ಐಸ್ ಈಸ್ ಅಟ್ -78 ಡಿಗ್ರಿ ಸೆಂಟಿಗ್ರೇಡ್ ವಿಚ್ ಇಸ್ ವೆರಿ ಕೋಲ್ಡ್ ಅಲ್ವಪ್ಪ. ನಿಮ್ಮ ಫ್ರೀಝರಲ್ಲಿ -18 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಮಕ್ಕಳ. ರೆಫ್ರಿಜರೇಟರ್ ಫ್ರೀಝರಲ್ಲಿ -18 ಡಿಗ್ರಿ ಸೆಂಟಿಗ್ರೇಡ್. ಡ್ರೈ ಐಸ್ ಎಷ್ಟಿರುತ್ತೆ? -76 ಡಿಗ್ರಿ ಸೆಂಟಿಗ್ರೇಡಲ್ಲಿರುತ್ತೆ. ಸೊ ಯುವರ್ ಡ್ರೈ ಐಸ್ ಈಸ್ ವೆರಿ ಕೋಲ್ಡ್ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಆಲ್ಸೋ ವೆರಿ ಕೋಲ್ಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಆಲ್ಸೋ ಕೂಲ್, ವೆರಿ ಪ್ರೆಟಿ ಕೂಲ್. ಓಕೆ, ಅಟ್ಮಾಸ್ಫಿಯರಲ್ಲಿ ಏನಿರುತ್ತೆ? ವಾಟರ್ ವೇಪರ್ಸ್ ಇರುತ್ತೆ ಸರ್. ಎಸ್. ಸೊ ವೆನ್ ವಾಟರ್ ವೇಪರ್ಸ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಎ ಮಚ್ ಕೋಲ್ಡರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಏನಾಗುತ್ತೆ ಮಕ್ಕಳ? ವಾಟರ್ ವೇಪರ್ಸ್ ಇದೆ ಸುತ್ತ. ವಾಟರ್ ವೇಪರ್ಸ್ ಅಂದರೆ ಏನು? ದೇ ಆರ್ ವಾಟರ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ವಾಟರ್ ವೇಪರ್ಸ್ ಸುತ್ತ ಇದೆ, ದೇ ಆರ್ ಅಟ್ ಎ ಮಚ್ ಹೈಯರ್ ಟೆಂಪರೇಚರ್. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆಯಲ್ಲ ಮಕ್ಕಳ, ದಟ್ ಗೆಟ್ಸ್ ರಿಲೀಸ್ಡ್ ಫ್ರಮ್ ವಾಟರ್, ಅದು ಇಟ್ ಈಸ್ ಅಟ್ ಎ ಮಚ್ ಕೋಲ್ಡರ್ ಟೆಂಪರೇಚರ್. ಸೊ ಏನು ಮಾಡುತ್ತೆ ಅಂದರೆ, ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆಯಲ್ಲ, ಇಟ್ ಕೂಲ್ಸ್ ವಾಟರ್ ವೇಪರ್ಸ್. ಸೊ ಸುತ್ತ ಅಟ್ಮಾಸ್ಫಿಯರಲ್ಲಿರುವಂಥ ವಾಟರ್ ವೇಪರ್ಸ್ನ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕೂಲ್ ಮಾಡುತ್ತೆ. ಓಕೆ, ಕೂಲ್ ಮಾಡಿದ ವಾಟರ್ ವೇಪರ್ಸ್ನ ನೀವು ಕೂಲ್ ಮಾಡಿದ್ರೆ ಏನಾಗುತ್ತೆ? ವಾಟರ್ ವೇಪರ್ಸ್ನ ಕೂಲ್ ಮಾಡಿದರೆ ಎಸ್, ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಅಂತಂದ್ರೆ ಏನು ಅಂದರೆ, ವಾಟರ್ ವೇಪರ್ಸ್ ಗ್ಯಾಸ್ ಇದ್ದಿದ್ದು ದೇ ಬಿಕಮ್ ವಾಟರ್ ಡ್ರಾಪ್ಲೆಟ್ಸ್, ದೇ ಬಿಕಮ್ ಲಿಕ್ವಿಡ್ ಅಲ್ವಾ. ದೋಸ್ ವಾಟರ್ ಡ್ರಾಪ್ಲೆಟ್ಸ್ ಲುಕ್ ಲೈಕ್ ದಿಸ್ ವೈಟ್ ಕ್ಲೌಡ್. ನಿಮಗೆ ವೈಟ್ ಕ್ಲೌಡ್ ಥರ ಕಾಣಿಸ್ತಿದೆಯಲ್ಲ, ದೇ ಆರ್ ನಥಿಂಗ್ ಬಟ್ ವಾಟರ್ ವೇಪರ್ಸ್ ದಟ್ ಆರ್ ಗೆಟಿಂಗ್ ಕಂಡೆನ್ಸ್ಡ್ ಇನ್ ಟು ವಾಟರ್ ಡ್ರಾಪ್ಲೆಟ್ಸ್. ಅಫ್ಕೋರ್ಸ್ ಕ್ಲೌಡ್ ಅಂದರೆ ಏನು ಮಕ್ಕಳ? ಕ್ಲೌಡ್ ಈಸ್ ನಥಿಂಗ್ ಬಟ್ ದೇ ಆರ್ ವಾಟರ್ ಡ್ರಾಪ್ಲೆಟ್ಸ್ ಅಲ್ವಾ, ಸಸ್ಪೆಂಡೆಡ್ ಇನ್ ಏರ್. ಏರ್ ಪಾರ್ಟಿಕಲ್ಸ್ ಮೇಲೆ ವಾಟರ್ ಡ್ರಾಪ್ಲೆಟ್ಸ್ ಸಸ್ಪೆಂಡ್ ಆಗಿರುತ್ತಲ್ಲ, ಅದನ್ನೇ ನಾವು ಕ್ಲೌಡ್ ಅಂತ ಕರೆಯೋದು. ಸೊ ದಿಸ್ ವೈಟ್ ಕ್ಲೌಡ್ ಈಸ್ ನಥಿಂಗ್ ಬಟ್ ವಾಟರ್ ವೇಪರ್ಸ್ ದಟ್ ಆರ್ ಗೆಟಿಂಗ್ ಕಂಡೆನ್ಸ್. ವಾಟರ್ ವೇಪರ್ಸ್ ಯಾಕೆ ಕಂಡೆನ್ಸ್ ಆಗ್ತಿದೆ? ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಅಟ್ ಎ ವೆರಿ ಲೋಯರ್ ಟೆಂಪರೇಚರ್, ದೇರ್ ಫಾರ್ ಅದು ಕೂಲ್ ಮಾಡ್ತಾ ಇದೆ. ಕೂಲ್ ಮಾಡಿದಾಗ ಇದು ವಾಟರ್ ವೇಪರ್ಸ್ ದೇ ಆರ್ ಬಿಕಮಿಂಗ್ ವಾಟರ್ ಡ್ರಾಪ್ಲೆಟ್ಸ್. ಓಕೆ,
ಸೊ ಈಗ ನಾವು ನಾರ್ಮಲ್ ಟೆಂಪ್ರೇಚರ್ ವಾಟ್ರಲ್ಲಿ ಡ್ರೈ ಐಸ್ನ ಹಾಕಿದ್ವಿ. ಈಗ ನಾವು ಹಾಟ್ ವಾಟ್ರಲ್ಲಿ ಹಾಕಿದ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ಸರ್. ಸೊ ಏನಾಗುತ್ತೆ ಹಾಟ್ ವಾಟ್ರಲ್ಲಿ ಹಾಕಿದ್ರೆ? ರೇಟ್ ಆಫ್ ಸಬ್ಲಿಮೇಷನ್ ಅಂದರೆ ದ ಸ್ಪೀಡ್ ಅಟ್ ವಿಚ್ ದ ಸಬ್ಸ್ಟೆನ್ಸ್ ಬಿಕಮ್ಸ್ ಗ್ಯಾಸ್ ಅದು ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿಲಿ ವಿಲ್ ಜಸ್ಟ್ ಸಿ. ಇದು ಕೋಲ್ಡ್ ವಾಟರ್. ದಿಸ್ ಇಸ್ ನಾಟ್ ನಾರ್ಮಲ್ ವಾಟರ್, ರೂಮ್ ಟೆಂಪ್ರೇಚರ್ ವಾಟರ್ ಅಲ್ಲ. ದಿಸ್ ಇಸ್ ಕೋಲ್ಡ್ ವಾಟರ್, ದಿಸ್ ಈಸ್ ಹಾಟ್ ವಾಟರ್. ಓಕೆ, ಸೊ ಈಗ ಎರಡರಲ್ಲೂ ನಾವು ಡ್ರೈ ಐಸ್ ಹಾಕ್ತೀವಿ. ನೋಡಿ ರೇಟ್ ಆಫ್ ಸಬ್ಲಿಮೇಷನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ. ಎರಡರಲ್ಲೂ ಹಾಕಿದ್ದೀವಿ ನೋಡಿ. ಆ ಹಾಟ್ ವಾಟ್ರಲ್ಲಿ ಹಾಕಿದ್ದು ದ ರೇಟ್ ಆಫ್ ಸಬ್ಲಿಮೇಷನ್ ಈಸ್ ಮೋರ್. ಇಲ್ಲೂ ಸಬ್ಲಿಮೇಷನ್ ಆಗ್ತಾ ಇದೆ, ಬಟ್ ಇಲ್ಲಿ ದ ರೇಟ್ ಆಫ್ ಸಬ್ಲಿಮೇಷನ್ ಈಸ್ ಮೋರ್, ರೈಟ್? ಅಂದರೆ ದಿಸ್ ಶೋಸ್ ದ್ಯಾಟ್ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ದ ರೇಟ್ ಆಫ್ ಸಬ್ಲಿಮೇಷನ್ ಆಲ್ಸೋ ಇನ್ಕ್ರೀಸಸ್, ರೈಟ್? ಚೆನ್ನಾಗಿತ್ತಾ? ಎಸ್ ಮಕ್ಕಳ. ಆ್ಯಂಡ್ ಇನ್ನೊಂದು ಸಬ್ಸ್ಟೆನ್ಸ್ ದಟ್ ಸಬ್ಲಿಮೇಟ್ಸ್, ವೆರಿ ಪಾಪ್ಯುಲರ್, ಇದು ತುಂಬ ಸಿಗುತ್ತೆ ನಿಮಗೆ, ಈವನ್ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಅಮೋನಿಯಂ ಕ್ಲೋರೈಡ್ ಅಂತ ಮಕ್ಕಳ. ಅಮೋನಿಯಂ ಕ್ಲೋರೈಡ್ ವಿಚ್ ಈಸ್ ಎ ವೈಟ್ ಸಾಲಿಡ್. ಅದನ್ನು ಪೌಡ್ರ್ ಮಾಡಿ ವೈಟ್ ಪೌಡರ್ ಆಗಿ ಸಿಗುತ್ತೆ ನಮಗೆ ಲ್ಯಾಬ್ಗಳಲ್ಲಿ. ಅಮೋನಿಯಂ ಕ್ಲೋರೈಡ್ ಈಸ್ ಎ ಸಬ್ಸ್ಟೆನ್ಸ್ ದಟ್ ಸಬ್ಲಿಮೇಟ್ಸ್. ಸೊ ಅಮೋನಿಯಂ ಕ್ಲೋರೈಡ್ನ ನಾವೇನು ಮಾಡ್ತೀವಿ, ಒಂದು ಚೈನಾ ಡಿಶ್ ತೊಗೊಳ್ತೀವಿ. ಬನ್ಸನ್ ಬರ್ನರಲ್ಲಿ ವಿ ಸ್ಟಾರ್ಟ್ ಟು ಹೀಟ್ ದ ಅಮೋನಿಯಂ ಕ್ಲೋರೈಡ್. ಆ ಚೈನಾ ಡಿಶ್ ಮೇಲೆ ಒಂದು ಫನಲ್ನ ಇನ್ವರ್ಟ್ ಮಾಡಿರ್ತೀವಿ, ಇಲ್ಲೊಂದು ಕಾಟನ್ ಪ್ಲಗ್ ಹಾಕ್ಬಿಟ್ಟಿರ್ತೀವಿ. ಸೊ ದ್ಯಾಟ್ ಈ ಗೇಷಿಯಸ್ ಅಮೋನಿಯಂ ಕ್ಲೋರೈಡು ಎಸ್ಕೇಪ್ ಆಗಬಾರ್ದು ಅಂತ ಇಲ್ಲೊಂದು ಕಾಟನ್ ಪ್ಲಗ್ ಹಾಕಿರ್ತೀವಿ. ಮಕ್ಕಳ, ಇಲ್ಲಿ ದೇರ್ ಆರ್ 2 processes that are happening. ಓಕೆ, ಏನಾಗುತ್ತೆ ಅಂತಂದರೆ, ಇಫ್ ಯು ಹೀಟ್ ಅಮೋನಿಯಂ ಕ್ಲೋರೈಡ್ ಇಟ್ ಡಸ್ ನಾಟ್ ಬಿಕಮ್ ಲಿಕ್ವಿಡ್, ಇಟ್ ಸಬ್ಲಿಮೇಟ್ಸ್ ಆ್ಯಂಡ್ ಡೈರೆಕ್ಟ್ಲಿ ಬಿಕಮ್ಸ್ ಗ್ಯಾಸ್. ಸೊ ಗೇಷಿಯಸ್ ಅಮೋನಿಯಂ ಕ್ಲೋರೈಡ್ ಆಗುತ್ತೆ. ಸೊ ವೇಪರ್ಸ್ ಏನಾಗುತ್ತೆ, ವೇಪರ್ಸ್ ದೇ ರೈಸ್ ಆ್ಯಂಡ್ ಆ್ಯಕ್ಚುಲಿ ಈ ಫನಲ್ ಇದೆಯಲ್ಲ ಮಕ್ಕಳ, ಇನ್ವರ್ಟೆಡ್ ಫನಲ್, ದಟ್ ಫನಲ್ ಈಸ್ ಅಟ್ ಎ ಲೋಯರ್ ಟೆಂಪರೇಚರ್. ಸೊ ನೀವು ಹೀಟ್ ಮಾಡಿರ್ತೀರಲ್ಲ, ದಿಸ್ ಅಮೋನಿಯಂ ಕ್ಲೋರೈಡ್ ಈಸ್ ಅಟ್ ಎ ಹೈಯರ್ ಟೆಂಪರೇಚರ್, the funnel is at a lower temperature. So when these vapors of ammonium chloride they come into contact with the walls of the funnel, ಅವಾಗ ಏನಾಗುತ್ತೆ, ಎಸ್, ಗ್ಯಾಸ್ ಇದೆಯಲ್ಲ ಅಮೋನಿಯಂ ಕ್ಲೋರೈಡ್ ಗ್ಯಾಸ್, ಇಟ್ ಗೆಟ್ಸ್ ಕಂಡೆನ್ಸ್ಡ್ ಇಂಟು ಲಿಕ್ವಿಡ್. ಓಕೆ, ಕಂಡೆನ್ಸೇಷನ್ ಆಗುತ್ತೆ ಮಕ್ಕಳ. ಕಂಡೆನ್ಸೇಷನ್ ಯಾಕಾಗುತ್ತೆ? ಬಿಕಾಸ್ ದಿಸ್ ಈಸ್ ದಿ ಫನಲ್, ದ ವಾಲ್ಸ್ ಆಫ್ ದಿ ಫನಲ್ ಇಸ್ ಅಟ್ ಎ ಮಚ್ ಲೋಯರ್ ಟೆಂಪರೇಚರ್. This ammonium chloride gas is at a higher temperature. So higher temperature in the lower temperature there is a transfer of heat. ಅಂದರೆ ಅಮೋನಿಯಂ ಕ್ಲೋರೈಡ್ ಗ್ಯಾಸು ಕೂಲ್ ಆಗುತ್ತೆ. ಕೂಲ್ ಆದಾಗ ಅದು ಕಂಡೆನ್ಸ್ ಆಗಿಬಿಟ್ಟು ಇಲ್ಲಿ ನೋಡಿ ಆ್ಯಕ್ಚುಲಿ ಕಂಡೆನ್ಸ್ ಆಗುತ್ತೆ ಆ್ಯಂಡ್ ದೆನ್ ಲೇಟರ್ ಇಟ್ ಬಿಕಮ್ಸ್ ಸಾಲಿಡಿಫೈಡ್ ಅಮೋನಿಯಂ ಕ್ಲೋರೈಡ್ ಆಗುತ್ತೆ. ಓಕೆ, ಆ್ಯಕ್ಚುಲಿ ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ, ಅಮೋನಿಯಂ ಕ್ಲೋರೈಡ್ ಇಟ್ ಬಿಕಮ್ಸ್ ಗ್ಯಾಸಿಂದ ವಾಪಸ್ ಸಾಲಿಡ್ ಆಗುತ್ತೆ ಮಕ್ಕಳ. ಅದು ಗ್ಯಾಸಿಂದ ವಾಪಸ್ ಕಂಡೆನ್ಸೇಷನ್ ಆಗುತ್ತೆ. ಫಾರ್ ಟೆಂಪ್ರರಿಲಿ ಇಟ್ ಬಿಕಮ್ಸ್ ಲಿಕ್ವಿಡ್ ಆ್ಯಂಡ್ ಇಮಿಡಿಯೇಟ್ಲಿ ಇಟ್ ಬಿಕಮ್ಸ್ ಸಾಲಿಡ್. ಸೊ ಇದು ಸಾಲಿಡಿಫೈಡ್ ಅಮೋನಿಯಂ ಕ್ಲೋರೈಡ್ ಡೆಪಾಸಿಟ್ಸ್ ಆಗುತ್ತೆ. ಸೊ ದಿಸ್ ಈಸ್ ಎನ್ ಎಕ್ಸ್ಪೆರಿಮೆಂಟ್ ವಿಚ್ ವಿ ಕ್ಯಾನ್ ಡೂ. ಸಾಧ್ಯ ಆದರೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ. ಸೊ ದಿಸ್ ಈಸ್ ಎನ್ ಎಕ್ಸ್ಪೆರಿಮೆಂಟ್ ಟು ಶೋ ಸಬ್ಲಿಮೇಷನ್ process. Okay, right. So which gets condensed on the funnel. Fine. Right, ಮಕ್ಕಳ, ನಾನು ಹೇಳಿದೆ some people call the process of conversion of a gas directly into solid as deposition. ಕೆಲವರು ಅದನ್ನು ಸಬ್ಲಿಮೇಷನ್ ಅಂತಲೂ ಕರೀತಾರೆ. ಸಾಲಿಡಿಂದ ಗ್ಯಾಸಿಗೆ ಕನ್ವರ್ಟ್ ಆಗೋದನ್ನು ಸಬ್ಲಿಮೇಷನ್ ಅಂತ ಕರೀತಾರೆ. ಗ್ಯಾಸಿಂದ ಡೈರೆಕ್ಟ್ಲಿ ಸಾಲಿಡ್ ಆಗೋದನ್ನು ಸಬ್ಲಿಮೇಷನ್ ಅಂತ ಕೆಲವರು ಕರೀತಾರೆ. ಬಟ್ ಕೆಲವರು ಅದನ್ನು ದೇ ಕಾಲ್ ಇಟ್ ಡೆಪೋಸಿಷನ್. ಸೊ ಅಂಡರ್ ಸಮ್ ಕಂಡೀಷನ್ಸ್ ಎ ಗ್ಯಾಸ್ ಟರ್ನ್ಸ್ ಡೈರೆಕ್ಟ್ಲಿ ಟು ಎ ಸಾಲಿಡ್ without going through the liquid phase. This process is called deposition. Okay, so makla, so far ಈ ಚಾಪ್ಟರಲ್ಲಿ we have studied changes of state of matter ಅಲ್ಲ. ಸೊ ಏನೇನು ನಾವು ಸ್ಟಡಿ ಮಾಡಿದ್ದೀವಿ, ಲೆಟ್ಸ್ ಸಮ್ಮರೈಸ್. ಓಕೆ, ಸೊ ಫಸ್ಟು ಸಾಲಿಡ್ನ ನೀವು ಹೀಟ್ ಮಾಡಿದರೆ ಇಟ್ ಬಿಕಮ್ಸ್ ಲಿಕ್ವಿಡ್.
ಈ ಪ್ರೋಸೆಸ್ನ ಮೆಲ್ಟಿಂಗ್ ಅಂತ ಕರಿತೀವಿ. ಲಿಕ್ವಿಡ್ನ ಹೀಟ್ ಮಾಡಿದರೆ ಇಟ್ ಬಿಕಮ್ಸ್ ಗ್ಯಾಸ್, ಅದನ್ನು ವೇಪರೈಸೇಷನ್ ಅಥವಾ ಬಾಯ್ಲಿಂಗ್ ಅಂತ ಕರಿತೀವಿ. ಆಮೇಲೆ ಗ್ಯಾಸ್ನ ರಿವರ್ಸ್ ಪ್ರೋಸೆಸ್ ಮಕ್ಕಳ, ಗ್ಯಾಸ್ನ ಕೂಲ್ ಮಾಡಿದರೆ ಇಟ್ ಬಿಕಮ್ಸ್ ಲಿಕ್ವಿಡ್ ಆ್ಯಂಡ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ಲಿಕ್ವಿಡ್ನ ಕೂಲ್ ಮಾಡಿದ್ರೆ ಅಗೈನ್ ಇಟ್ ಬಿಕಮ್ಸ್ ಸಾಲಿಡ್ ಆ್ಯಂಡ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಫ್ರೀಸಿಂಗ್. ಓಕೆ, ಆ್ಯಂಡ್ ಸಮ್ ಸಬ್ಸ್ಟೆನ್ಸಸ್ ದೇ ಡೈರೆಕ್ಟ್ಲಿ ಕನ್ವರ್ಟ್ ಫ್ರಮ್ ಸಾಲಿಡ್ ಟು ಗ್ಯಾಸ್. ಸೊ ಅಪಾನ್ ಹೀಟಿಂಗ್ ಇದನ್ನು ಸಬ್ಲಿಮೇಷನ್ ಅಂತ ಕರಿತೀವಿ. ಅಪಾನ್ ಕೂಲಿಂಗ್ those substances they directly convert to solid and this process is called deposition. Okay, so ಮಕ್ಕಳ ನಿಮಗೆ ಈ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ, ನೀವು ಎಂಜಾಯ್ ಮಾಡಿದ್ರಿ ಈ ಕ್ಲಾಸಸ್ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ಲೇಟೆಂಟ್ ಹೀಟ್. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದ್ರೇನು, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂದ್ರೇನು, ಬಿಕಾಸ್ ದೋಸ್ ಟು ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್. Okay, so see you in the next class.